ರಾಮಾಯಣ ಕಾಲದಲ್ಲಿ ಸಾಕಷ್ಟು ಪಾತ್ರಧಾರಿಗಳಿದ್ದರು. ಅದು ನಮಗೆಲ್ಲರಿಗೂ ಗೊತ್ತಿದೆ. ಜನರ ದೃಷ್ಟಿಯಲ್ಲಿ ರಾವಣ ಒಬ್ಬ ಕೆಟ್ಟ ವ್ಯಕ್ತಿಯಾಗಿದ್ದ, ರಾಮ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಾವು ನೋಡಿದ್ದೇವೆ, ಹೌದಲ್ವಾ? ರಾವಣ ಕೆಟ್ಟ ವ್ಯಕ್ತಿಯಲ್ಲ, ಆತನಲ್ಲಿ ಕೂಡ ಉತ್ತಮ ಗುಣಗಳಿದ್ದವು. ಕೆಡುಕ ಮಾತ್ರ ಗುಣಗಳಿದ್ದಿದ್ದಿಲ್ಲ, ಉತ್ತಮ ಗುಣಗಳು, ಒಳ್ಳೆಯ ಗುಣಗಳು ಕೂಡ ಇದ್ದವು. ಈ ನಮ್ಮ ಭಾರತ ದೇಶದಲ್ಲಿ ರಾವಣನ ಪೂಜಿಸುವಂಥ ಅನೇಕ ಸ್ಥಳಗಳು ಕೂಡ ಇದ್ದಾವೆ. ರಾವಣಿಗೆ ಸಂಬಂಧಿಸಿದಂಥ ಅನೇಕ ಕಥೆ ಪುರಾಣಗಳು ಕೂಡ ಇವೆ. ಅವು ಜನರ ಮನಸ್ಸಿನಲ್ಲಿ ಕೂಡ ಇವೆ ಮತ್ತು ಜನರಿಗೆ ಅವು ಸ್ವಲ್ಪ ಭಯವನ್ನು ಸೃಷ್ಟಿ ಕೂಡ ಮಾಡ್ತವೆ ಆ ರಾವಣನ ಬಗ್ಗೆ ತಿಳಿದುಕೊಂಡ್ರೆ. ಇನ್ನು ಕೆಲವು ಜನರ ಮನಸ್ಸಿನಲ್ಲಿ ಆತನ ಬಗ್ಗೆ ಹೆಮ್ಮೆಯ ಭಾವನೆ ಕೂಡ ಮೂಡುತ್ತದೆ. ಯಾಕೆಂದರೆ ಈಗಾಗಲೇ ಹೇಳಿರುವಂತೆ ರಾವಣ ಕೆಟ್ಟವನು ಮಾತ್ರ ಅಲ್ಲ, ಒಳ್ಳೆಯವನು ಕೂಡ ಆಗಿದ್ದನು.